ಕರ್ನಾಟಕ ರಾಜ್ಯದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ನೀಡುವ ಅಧಿಕಾರಿಗಳ ವಿರುದ್ಧ ಮತ್ತು ಸುಳ್ಳು ಮಾಹಿತಿ ನೀಡಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಂಸದ ಬಿಎಸ್ ಉಗ್ರಪ್ಪ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೀಸಲಾತಿ ಯಾರ ಸ್ವತ್ತಲ್ಲ, ಇದು ಸಂವಿಧಾನಬದ್ಧ ಹಕ್ಕು. ಯಾವುದೇ ಸಮಾಜ ಎಸ್ಸಿ ಅಥವಾ ಎಸ್ಟಿಗೆ ಸೇರಬೇಕಾದ್ರೆ ಸಂವಿಧಾನದ ಅನುಚ್ಛೇದ 341, 342ರ ಪ್ರಸ್ತಾಪದಂತೆ ಮಾನದಂಡಗಳು ಇರಬೇಕು. ಆ ಮಾನದಂಡಗಳನ್ನು ಪರಿಶೀಲಿಸಿ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು. ಅಂತಹ ಜಾತಿಗಳನ್ನು ರಾಜ್ಯ ಸರ್ಕಾರದ ಶಿಫಾರಸ್ಸಿನ ಮೇಲೆ ಕೇಂದ್ರ ಸರ್ಕಾರವು ಕಾನೂನು ಮಾಡಿ ಎಸ್ಸಿ ಎಸ್ಟಿ ಪಟ್ಟಿಗೆ ಸೇರಿಸಲಾಗುತ್ತದೆ. ಇದನ್ನು ಬಿಟ್ಟು ಸುಳ್ಳು ಆಧಾರಗಳ ಮೇಲೆ ಕೆಲವು ಅಧಿಕಾರಿಗಳು ಎಸ್ಸಿ ಎಸ್ಟಿ ಜಾತಿ ಪ್ರಮಾಣ ಪತ್ರಗಳನ್ನು ನೀಡುತ್ತಿದ್ದಾರೆ. ಕೆಲವರು ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿ ಜಾತಿ ಪ್ರಮಾಣ ಪತ್ರ ಪಡೆದು ನಿಜವಾದ ತುಳಿತಕ್ಕೆ ಒಳಗಾದ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. ಆದ್ದರಿಂದ ಇದುವರೆಗೆ ನೀಡಲಾದ ಸಾವಿರಾರು ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತಕ್ಷಣವೇ ರದ್ದುಪಡಿಸಬೇಕು. ದಿನಾಂಕ 6/1/2026ರಂದು 4F ಅಡಿಯಲ್ಲಿ ನಿಯಮಾನುಸಾರ ಕ್ರಮ ವಹಿಸುವಂತೆ ಆಯಾ ಜಿಲ್ಲಾಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ. ಆದರೂ ಕೂಡ ಯಾವ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಲು ಇನ್ನೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಬೇಕೆಂದು ಒತ್ತಾಯ ಮಾಡಿದರು. ಹಾಗೆ ಎಸ್ಟಿ ರಿಸರ್ವೇಶನ್ 3% ಇಂದ 7%, ಯಾಕಂದ್ರೆ ಎಸ್ಟಿ ಪಾಪ್ಯುಲೇಷನ್ 7% ಇತ್ತು. ಹಾಗೆ OBCಗಳಿಗೆ 32% ಮೀಸಲಾತಿ ಕೊಟ್ಟು 56% ಮೀಸಲಾತಿಯನ್ನು ಈ ರಾಜ್ಯದ ಜನತೆಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ ಕಾನೂನನ್ನು ಮಾಡಲಾಯಿತು. ಬಿಡಿ, ಆಮೇಲೆ ಕೊಡೋರುತ್ತೆ ಅಣ್ಣ. ಆ ಕಾನೂನಿಗೆ ವೆರಿ ಇಂಟ್ರೆಸ್ಟಿಂಗ್, ಕಾಂಗ್ರೆಸ್ನವರು, BJPನವರು, JDSನವರು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಇದ್ದಂಥ ಎಲ್ಲ ಶಾಸಕರು ಯುನಾನಿಮಸ್ ಆಗಿ 56% ಎಸ್ಸಿಗಳಿಗೆ, ಎಸ್ಟಿಗಳಿಗೆ, OBCಗೆ ಕೊಡಬೇಕು ಅಂತೇಳಿ ಯುನಾನಿಮಸ್ ಆಗಿ ಆ ಕಾನೂನನ್ನು ಮಾಡಿದ್ರು. ಇದನ್ನು ನಾವೆಲ್ಲರೂ ಸಹ ಗಮನಿಸಬೇಕು. ಇದನ್ನು ರಾಜ್ಯಪಾಲರು ಅಂಕಿತವನ್ನು ಹಾಕಿದ್ದಾರೆ. ನಾನು ಫ್ರಮ್ ದ ಡೇ 1 ಅವತ್ತೇ ಹೇಳಿದೆ, ಇದನ್ನು ಸಂವಿಧಾನದ 9th ಶೆಡ್ಯೂಲ್ಗೆ, ಹೇಗೆ ತಮಿಳುನಾಡಿನ 69% ಮೀಸಲಾತಿಯನ್ನು ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಿದ್ದಾರೋ ಹಾಗೆ ಸೇರಿಸ್ತಾ ಇದ್ರೆ ಇದು ಊರ್ಜಿತ ಆಗೋದಿಲ್ಲ ಅಂತ ಹೇಳಿ ನಾವುಗಳು ವಾದ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಅವತ್ತು ರಾಜ್ಯ ಸರ್ಕಾರ, ಬಹುಶಃ ನಿಮಗೆ ಸಿಕ್ಕಿರಬೇಕು ಅಂತ ಕಾಣುತ್ತೆ, 23 ಮಾರ್ಚ್ 2023 ಕರ್ನಾಟಕ ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ಅವರು ಈ ಆಕ್ಟ್ 2022 ಅನ್ನು 56% ಮೀಸಲಾತಿ ಕೊಟ್ಟಿರೋದನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ ಪತ್ರ ಬರೆದರು. ದಟ್ ಈಸ್ ಆನ್ 23rd ಮಾರ್ಚ್ 2023. ಅದಾದ ಮೇಲೆ ಕೇಂದ್ರ ಸರ್ಕಾರದವರು ಪತ್ರ ಬರೀತಾರೆ, ಗೃಹ ಸಚಿವರು, ಗೃಹ ಇಲಾಖೆಯ ಕಾರ್ಯದರ್ಶಿಗಳು. ಇದು ಗೃಹ ಇಲಾಖೆಗೆ ಬರೋದಿಲ್ಲ. ದಟ್ ಈಸ್ ಆನ್ 11th ಮೇ 2023. ಅಜಯ್ ಬಳ್ಳ ಅನ್ನುವಂಥ ಹೋಮ್ ಸೆಕ್ರೆಟರಿ ಬರೀತಾರೆ, ಇದು ಏನಿದ್ರು ಸೋಷಿಯಲ್ ಜಸ್ಟಿಸ್ ಮತ್ತು ಟ್ರೈಬಲ್ ಇಲಾಖೆಗೆ ಬರ್ತಕ್ಕಂಥದ್ದು, ಅವರಿಗೆ ರೆಫರ್ ಮಾಡಿದ್ದೀವಿ ಅಂತ. ನೋಡಿ, ಈ ಕಾನೂನನ್ನು ಮಾಡಿರುವಂಥದ್ದು BJP ಸರ್ಕಾರ ರಾಜ್ಯದಲ್ಲಿದ್ದಾಗ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ. ಯಾವ ಮೋದಿಯವರು ಇಲ್ಲಿಗೆ ಬರ್ತಾರೆ, ಗುಲ್ಬರ್ಗಾಗೆ ಬಂದು ಕೆಲವು ಸಮಾಜಗಳ ಮೂಗಿಗೆ ತುಪ್ಪ ಹಚ್ತಾರೆ, ನಿಮ್ಮನ್ನ ಎಸ್ಟಿ ಮಾಡ್ತೇವೆ ಚುನಾವಣೆ, ಮೊನ್ನೆ ಪಾರ್ಲಿಮೆಂಟ್ ಅಲ್ಲ, ಅದರ ಹಿಂದಿನ ಪಾರ್ಲಿಮೆಂಟಲ್ಲಿ ಕೋಳಿ ಸಮಾಜದವರಿಗೆ ತುಪ್ಪ ಹಚ್ತಾರೆ,
ಕುರುಬ ಸಮಾಜದವರಿಗೆ ತುಪ್ಪ ಹಚ್ತಾರೆ, ಗೊಲ್ಲ ಸಮಾಜದವರಿಗೆ ನಿಮಗೆ ST ಮಾಡ್ತೇವೆ ಅಂತ ಹೇಳ್ತಾರೆ. ನಾನು ನಿಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ, ಮೀಸಲಾತಿ ಯಾರೊಪ್ಪನ ಸೊತ್ತಲ್ಲ, ಯಾರ ಭಿಕ್ಷೆನೂ ಅಲ್ಲ. ಸಂವಿಧಾನದ ಆರ್ಟಿಕಲ್ 341 ಅಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದು ಅನ್ಟಚಬಲ್ ಇದ್ದಾರೆ ಅವರು ST ಆಗಬೇಕು. ಆರ್ಟಿಕಲ್ 342 ನಲ್ಲಿ BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.